ರವಿ, ನನಗೊಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಭಯ. ನಿಜ ಗೊತ್ತಾದ್ರೆ ಹೆದರ್ಬೇಡ, ನಾನ್ ಮೇಂಟೈನ್ ಮಾಡ್ತೀನಿ. ಲಕ್ಷ್ಮಿ, ನೀ ಸ್ನೇಹಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಸೇಟು ಅಂಗಡಿ ಲಾಡುನ ಕರ್ಪೂರ ಹಾಕಿ ತಿರುಪ್ತಿ ಲಾಡು ಮಾಡಿ ಅದನ್ನ ತಂದು. ಲಕ್ಷ್ಮಿ, ಯಾಕೆ ಹಾಗೆ ನಿಂತಿದ್ಯಾ? ಹೋಗು, ಕೈ ತೊಳ್ಕೊಂಬ. ಹಾ, ಬನ್ನಿ ಬನ್ನಿ ಎಲ್ಲಾರು ಪ್ರಸಾದ ತಗೊಳ್ಳೋಣ. ನೋಡಿ, ಪ್ರಸಾದದಲ್ಲಿ ಕರ್ಪೂರ. ಅದು ಈ ನಡುವೆ ತಿರುಪ್ತಿ ಲಾಡುಗೆ ತುಂಬಾ ಡಿಮ್ಯಾಂಡ್ ಜಾಸ್ತಿ. ಪೂಜಾರೆಲ್ಲೋ ಕರ್ಪೂರ ಸರಿ ಕರಗಿಸಿಲ್ಲ ಅಂತ ಕಾಣುತ್ತೆ. ನೋಡು, ಅದು ತಿರುಪತಿ ಸನ್ನಿಧಾನದಿಂದ ಬಂದಿರೋ ಪ್ರಸಾದ, ಹಾಗೆಲ್ಲ ಮಾತಾಡಬಾರ್ದು. ಆದ್ರೂ ಲಾಡು ಏನೋ ಒಂಥರ ಇದೆಯಲ್ಲ, ಸಿಹಿ ಜಾಸ್ತಿ. ಬೆಲ್ಲ ತಕ ಜಾಸ್ತಿ ಆಗೋಯ್ತಾ? ನಮ್ ಮನೇಲಿ ಎಲ್ರಿಗೂ ಲಾಡು ಇಷ್ಟ, ಆದ್ರೆ ನನ್ ಮಗಳಿಗೆ ಪೇಡ ಇಷ್ಟ. ಆಗ ಪರವಾಗಿಲ್ಲ ಬಿಡಿ, ಮುಳ್ಕಟ್ಟ ಬಂದ್ ಜಾತ್ರೆಗೆ ಹೋಗ್ತೀನಿ. ಐವನ್ ಪೇಡ ಅಂದ್ರೆ ತುಂಬಾ ಇಷ್ಟ. ನೆಕ್ಸ್ಟ್ ವೀಕ್ ತಂದ್ಬಿಡ್ತೀನಿ. ಅಯ್ಯೋ ಅಂಕಲ್, ಆ ದೇವ್ರಿಗೆ ಪೇಡ ಎಲ್ಲ ಇಷ್ಟ ಆಗಲ್ಲ. ಕುರಿ ಕೋಳಿ ಬಲಿನೇ ಆಗ್ಬೇಕು. ಇಲ್ಲಪ್ಪ, ಈಗ ಎಲ್ಲಾ ದೇವರುಗಳು ಸಾತ್ವಿಕರಾಗ್ಬಿಟ್ಟಿದ್ದಾರೆ. ಯಾಕೆ? ತಿನ್ಬಾರ್ದು ಜನ ಎಲ್ಲ ಕುರಿ ಕೋಳಿ ತಿನ್ಬಿಟ್ಟು ಮಾಂಸದ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಎಲ್ಲಾ ದೇವರುಗಳು ಸ್ವೀಟಿಗೆ ಟ್ವಿಸ್ಟ್ ಆಗ್ಬಿಟ್ಟಿದ್ದಾರೆ. ಜೀವನದಲ್ಲಿ ಇವ್ರು ನಗುನೇ ಬರಲ್ವಾ? ನಗೋ. ರವಿ, ಈ ಮನೆಗೂ ನಿನಗೂ ಎಷ್ಟು ಅನುಬಂಧಪ್ಪ. ನೀನಿದ್ರೆ ಈ ಮನೆನೇ ನೆಗ್ತಾ ಇರುತ್ತೆ. ಇವತ್ತೆಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಅಯ್ಯೋ ಅಜ್ಜಿ, ಮೊದಲು ಬಡಿಸಿ ಹೊಟ್ಟೆ ಇಲ್ ಬೇಡ, ಅಡಿಗೆ ಮನೆಯಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಊಟ ಮಾಡೋಣ. ದೇವ್ರೆ, ರವಿ ದೇವರ ಪ್ರಸಾದ ಅಂತ ನಿನ್ನ ಹೆಸರಲ್ಲಿ ಸುಳ್ಳು ಹೇಳ್ತಿದ್ದಾನೆ. ನಿನಗೇನಾದ್ರೂ ಸಿಟ್ಟಿದ್ರೆ ಕ್ಷಮಿಸ್ಬಿಡಪ್ಪ.